ನಾನು ಡಾಕ್ಟರ್ ಋಷಿಕೇಶ್ ದಾಮ್ಲೆ, ನಾನೊಬ್ಬ ಜೈವಿಕ ವಿಜ್ಞಾನಿ. JN.1 ಅಂತ ಹೇಳುವ ಒಂದು ತಳಿ, ಅದು ಮುಂಚೆ ನೀವು ಕೇಳಿರ್ಬೋದು BA86.1 ಅಂತ ಒಂದು ತಳಿ ತುಂಬಾ ಶೀಘ್ರವಾಗಿ ಒಬ್ಬರಿಂದೊಬ್ಬರಿಗೆ ಹರಡತ್ತೆ ಅಂತ ನಾವು ಕೇಳಿದ್ವಿ 2020-21ನೇ ಇಸವಿಯಲ್ಲಿ. ಆ ಜಾತಿಗೆ ಸೇರಿದಂತಹ ಇನ್ನೊಂದು ತಳಿ JN.1 ಅಂತ ಹೇಳಿ. ಈ ತಳಿಯ ವೈರಸ್ ಈಗ ಭಾರತದಲ್ಲಿ, ಕೇರಳದಲ್ಲಿ 79 ವರ್ಷದ ಒಬ್ಬ ಮಹಿಳೆಗೆ ಕಂಡು ಬಂದಿದೆ. ಇದರಿಂದ ತುಂಬಾ ಜನರಿಗೆ ಆತಂಕ, ಯಾಕಂದ್ರೆ JN.1 ಅಂತ ಹೇಳುವ ತಳಿ ಪ್ರಪಂಚದಲ್ಲಿ ಸುಮಾರು 2,700 ಜನರಿಗೆ ಬಂದಿದ್ದು ಎಲ್ಲರಿಗೆ ಶೀಘ್ರವಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ. ಆದರೆ ಒಂದು ಅಂದ್ರೆ ಶುಭ ನ್ಯೂಸ್ ಏನಂತ ಹೇಳಿದ್ರೆ, ಈ ತಳಿಗೆ ಭಾರತದ ವ್ಯಾಕ್ಸಿನ್ ಇಸ್ ವೆರಿ ಎಫೆಕ್ಟಿವ್. ಅಂದ್ರೆ ನಾವು ತೆಗೆದುಕೊಂಡಿರುವ 2 ವ್ಯಾಕ್ಸಿನ್ಗಳು ಈ ತಳಿಯನ್ನ ಬಂದ್ರೆ ಅದರಿಂದ ನಮ್ಮ ದೇಹವನ್ನು ರಕ್ಷಿಸಲು ಸಾಧ್ಯ. ಎರಡನೇ ವಿಷಯ ಏನಂದ್ರೆ, ಈ ಕಾಯಿಲೆ ಬಂದ ಮಹಿಳೆಗೆ ಮೈಲ್ಡ್ ಸಿಂಪ್ಟಮ್ಸ್ ಬಂದಿತ್ತಷ್ಟೇ, ಜಾಸ್ತಿ ಸಿಂಪ್ಟಮ್ ಬಂದಿರಲಿಲ್ಲ. ಇದಕ್ಕಿಂತ ಮುಂಚೆ ತಿರುಚನಾಪಳ್ಳಿಯ ಒಬ್ಬ ಪ್ರಯಾಣಿಕ ಸಿಂಗಪೂರಿಗೆ ಹೋಗಿದ್ರು. ಅವರು ಸಿಂಗಪೂರಿಂದ ಬಂದಾಗ ಸಿಂಗಪೂರಲ್ಲಿ ಅವರಿಗೆ ಈ ಕಾಯಿಲೆ ಬಂದಿತ್ತು, ಇದೇ ತಳಿಯಿಂದ ಇನ್ಫೆಕ್ಷನ್ ಬಂದಿತ್ತು. ಸೊ ಈಗ ಎಲ್ರಿಗೆ ಒಂದು ತರದ ಆತಂಕ ಏನಂದ್ರೆ, ಇಯರ್ ಎಂಡ್, ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ, ಸೊ ಪೊಂಗಲ್ ಬರ್ತಾ ಇದೆ. ಇದು ಒಂದು ಸಂಭ್ರಮದ ಸಮಯ. ಈಗ ಜನರು ಜಾಸ್ತಿ ಓಡಾಡುವ ಸಮಯ. ಹೆಚ್ಚಿನವರಿಗೆ, ಅದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ರಜೆ ಇದೆ. ಸೊ ಜನರು ಗುಂಪುಗೂಡಲು ಯಾತ್ರೆ ಮಾಡುವಾಗ ಅಥವಾ ಪ್ರವಾಸಿ ತಾಣಗಳಲ್ಲಿ ಗುಂಪುಗೂಡುವ ಸಾಧ್ಯತೆ ಜಾಸ್ತಿ, ಗೋವಾ, ಕೇರಳದಂತಹ ಜಾಗದಲ್ಲಿ. ಆದ್ದರಿಂದ ಸರ್ಕಾರ ಈಗ ಎಚ್ಚೆತ್ತಿದೆ. ಸರ್ಕಾರ ಇದು ಹತೋಟಿ ತಪ್ಪಬಾರದು ಅಂತ ಹೇಳಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾಕ್ತಾ ಇದೆ. ಈ ಕೊರೋನಾದ ಬಗ್ಗೆ ಪ್ರಪಂಚದಲ್ಲಿ 3 ತರದ ಜನ ಕಾಣಬಹುದು. ಒಂದು ವ್ಯಾಕ್ಸಿನ್ ವಿರೋಧಿಗಳು, ಕೊರೋನಾ ವಿರೋಧಿಗಳು. ಕೊರೋನಾ ವಿರೋಧಿ ಅಂತ ಹೇಳಿದ್ರೆ ಕೊರೋನಾ ಕಾಯಿಲೆನೇ ಅಲ್ಲ, ಅದರಿಂದ ಏನೂ ಆಗಲ್ಲ ಅಂತ ಹೇಳುವಂತಹ ಕೆಲವು ಅಭಿಪ್ರಾಯ ಪಡುವಂತಹ ವಿಜ್ಞಾನಿಗಳು ಇದ್ದಾರೆ, ತಿಳಿದವರು ಇದ್ದಾರೆ. ಇನ್ನೊಂದು ಜನ ಕೊರೋನಾ ಅಂತ ಕಾಯಿಲೆ ಅಂತ ತಿಳಿದವರು, ವ್ಯಾಕ್ಸಿನ್ ಇಂದ ಉಪಯೋಗ ಇದೆ ಅಂತ ತಿಳಿದವರು. ಈ ರೀತಿ ಕೊರೋನಾ ಬಂದ್ರೆ ಜಾಗರೂಕತೆ ಇರಬೇಕು ಅಂತ ಹೇಳುವಂಥದ್ದು. ಆ ಪಾಲಿಗೆ ಸರ್ಕಾರ ಕೂಡ ಎಲ್ಲ ಸರ್ಕಾರಗಳು ಸೇರಿವೆ. ಮೂರನೆಯದು, ಬೇರೆಯವರು ಹೇಳಿದ್ದನ್ನು ಕೇಳುವಂತಹ ಜನರು. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ಬೋದು, ಅಲ್ಲ ಬೇರೆ ಹಿರಿಯರನ್ನು ಕೇಳುವಂತಹ ಕಿರಿಯರಿರ್ಬೋದು, ಅಥವಾ ಅಧ್ಯಾಪಕರನ್ನು ಕೇಳುವಂತಹ ಮಕ್ಕಳಿರ್ಬೋದು, ಅಥವಾ ಒಂದು ವಿಲೇಜ್ನ ಮುಖಂಡ ಇರಬಹುದು, ಈ ರೀತಿ, ಅಥವಾ ತುಂಬಾ ಪ್ರಧಾನವಾದ ವಿಜ್ಞಾನಿ ಇರಬಹುದು. ಸೊ ಇವರು ಹೇಳುವಂತಹ ಮಾತನ್ನು ಕೇಳುವವರು ಹಲವು ಜನ ಇದ್ದಾರೆ. ಈಗ ಕೋವಿಡ್ ಬಗ್ಗೆ ಆ ವಾದ ಈಗ ಬೇಡ, ಆದರೆ ಕೋವಿಡ್ ಬಂದದ್ದಂತೂ ನಿಜ. ಕೋವಿಡ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಕಾಯಿಲೆ ಬಂದು ತುಂಬಾ ಜನ ಸತ್ತು ಹೋಗಿದ್ದು ನಿಜ. ಆದ್ದರಿಂದ ನಾವು ಮುಂಜಾಗ್ರತೆ ತೆಗೆದುಕೊಳ್ಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ, ತಗೊಳ್ಬೇಕು ಅಂತ ನನಗೆ ತೋರುತ್ತೆ. ಎಸ್ಪೆಷಲಿ ಈಗ ಸುಮಾರು 1,000 ಜನರಿಗೆ, 1,000 ಚಿಲ್ಲರೆ ಜನರಿಗೆ ಭಾರತದಲ್ಲಿ ಕೋವಿಡ್ ಪಾಸಿಟಿವ್ ಇದೆ ಅಂತ. ಈಗ 1,000 ಜನರಿಗೆ ಇದೆ ಅಂತ ಹೇಳಿದ್ರೆ ಸುಮಾರು 10,000 ರಿಂದ 20,000 ಜನರಿಗೆ ಆಲ್ರೆಡಿ ಇನ್ಫೆಕ್ಷನ್ ಇರುತ್ತೆ. ಕೋವಿಡ್ ಬಂದವರು ಪ್ರತಿಯೊಬ್ಬರು ಜಾಸ್ತಿ ಸಿಂಪ್ಟಮ್ ತೋರಿಸಲ್ಲ, ಪ್ರತಿಯೊಬ್ಬರು ಟೆಸ್ಟ್ ಮಾಡಲ್ಲ. ಟೆಸ್ಟ್ ಮಾಡೋದ್ರಿಂದ ಎಲ್ಲಾ ಕೋವಿಡ್ ರೋಗಿಗಳ ಸಂಖ್ಯೆ ನಮಗೆ ಸಿಗೋದು ಕಷ್ಟ. ಆದ್ದರಿಂದ ಈ ಕಾಯಿಲೆ ನಮ್ಮಲ್ಲಿ ಇದೆ ಅಂತ ಹೇಳೋದಂತೂ ನಿಜ. ಈ ಕಾಯಿಲೆ ನಮ್ಮಲ್ಲಿ ಇದ್ರೂ ನಮಗೆ ಏನು ತೊಂದರೆ ಮಾಡುತ್ತಿಲ್ಲ ಎನ್ನುವುದು ನಿಜ. ಆದರೆ ದಿನಕ್ಕೆ ಸುಮಾರು ಮಿಲಿಯನ್, ಅಂದ್ರೆ ಹಲವು ಲಕ್ಷ ಮರಿಗಳನ್ನು ಇಡುವಂತಹ ಈ ವೈರಸ್, ಹಲವು ಲಕ್ಷ ಮರಿಗಳು ಒಂದೇ ರೀತಿ ಇರಬೇಕು. ಒಂದೇ ರೀತಿ ಇಲ್ಲದೆ ಇದ್ರೆ ಅದಕ್ಕೆ ನಾವು ಮ್ಯೂಟೇಷನ್ ಅಂತ ಹೇಳ್ತೀವಿ. ಮ್ಯೂಟೇಷನ್ ಇಂದ 3 ತರದ ಪರಿಣಾಮ ಬರಬಹುದು. ಒಂದು, ಮ್ಯೂಟೇಷನ್ ಆ ವೈರಸ್ಸಿಗೆ ಘಾತಕರಾಗಿ ಆ ವೈರಸ್ ತುಂಬಾ ವೀಕ್ ಆಗಿ ಸತ್ತೋಗಬಹುದು. ಮ್ಯೂಟೇಷನ್ ಇಂದ ಏನೂ ತೊಂದರೆ ಇಲ್ಲದೆ ಅದರ ಜೀವನ ಚಕ್ರದಲ್ಲಿ, ನಮ್ಮ ಜೀವಕೋಶದಲ್ಲಿ ಆಗುವಂತಹ ಜೀವನ ಚಕ್ರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಇದ್ರೂ, ಯಾವುದೇ ಡಿಫರೆನ್ಸ್ ಬರದೇ ಇರಬಹುದು. ಆದರೆ ತುಂಬಾ ಡಿಫರೆನ್ಸ್ ಬಂದು ಅದು ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ
ನಮ್ಮ ದೇಹದ ಜೀವಕೋಶಗಳನ್ನು ಕೊಂದು ಡೆಲ್ಟಾ ವೈರಸ್ ಅಂತ ಕೇಳಿದ್ದೀನಿ ನೀವು, ಆ ರೀತಿ ತುಂಬಾ ಕಠಿಣ ಕೂಡ ಆಗ್ಬೋದು. ಆದ್ದರಿಂದ ಜಾಗ್ರತೆ ವಹಿಸುವುದು ಉತ್ತಮ. ಪ್ರವಾಸ ಮಾಡುವಾಗ ಎಸ್ಪೆಷಲಿ ಟ್ರೈನ್ ಆಗಲಿ ಫ್ಲೈಟ್ ಅಲ್ಲಿ ಪ್ರವಾಸ ಮಾಡಿದರೆ ಮುಖಕವಚವನ್ನು ಹಾಕೊಳ್ಳೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗತ್ಯ ಇಲ್ಲದೆ ಟ್ರಾವೆಲ್ ಮಾಡಬೇಡಿ. ಯಾರಾದರೂ ಕೆಮ್ತಾ ಇದ್ರೆ ಅವ್ರ ಹತ್ರ ಹೋಗಬೇಡಿ. ನೀವು ಕೆಮ್ತಾ ಇದ್ರೆ ದಯವಿಟ್ಟು ನೀವು ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ಪ್ಲಸ್ ಮಾಸ್ಕ್ ಅನ್ನು ಹಾಕಲೇಬೇಕು. ಸೊ ಈ ರೀತಿಯ ಒಂದು ಪ್ರಿಕಾಷನ್ ನಾವು ಮಾಡಿದ್ರೆ ಏನು, ನಾನು ಈಗ 4ನೇ ಅಲೆ 5ನೇ ಅಲೆ ಬರುತ್ತೆ, ಇಲ್ಲಿ ಜೋರಾಗಿ ಪ್ಯಾಂಡಮಿಕ್ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಬರಬಾರದು. ಯಾಕಂದ್ರೆ ನಾವು ಈ ವಿಷಯದಲ್ಲಿ ಮಾಹಿತಿಗಾರರು ಸೋಲ್ಬೇಕು. ನಾವು ಹೇಳಿದ್ದು ನಡಿಬಾರದು. ಆವಾಗಲೇ ನಮ್ಮ ದೇಶಕ್ಕೆ ಉತ್ತಮ, ನಮ್ಮ ಜನತೆಗೆ ಉತ್ತಮ. ಅದರಿಂದ ಬರಬಾರದು. ಆದರೆ ಬರದಂತೆ ನೋಡ್ಕೊಳ್ಳಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಮಾಸ್ಕ್ ಧರಿಸ್ಕೊಳ್ಳಿ, ಜಾಸ್ತಿ ಗುಂಪುಗೂಡಬೇಡಿ. ಈ ಇಮ್ಯೂನ್ ಕಾಂಪ್ರಮೈಸ್ ಅಂತ ಸ್ವಲ್ಪ ವಯಸ್ಸಾದವರು, ಕಾಯಿಲೆ ಇರೋರು, ಶುಗರ್ ಇರೋರು, ಆಮೇಲೆ ಮಕ್ಕಳನ್ನ ಗುಂಪಿನಿಂದ ದೂರವಾಗಿಡಿ. ಥ್ಯಾಂಕ್ ಯು.